ರಾಮ ಮಂತ್ರವ ಜಪಿಸೋ. ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಎಲ್ಲೆಡೆಯೂ ಕೂಡ ರಾಮನಾಮ ಭಜನೆ ಕಂಡು ಬರ್ತಾ ಇದೆ. ರಾಮನಾಮ ಸ್ಮರಣೆಯಿಂದ ಹುಟ್ಟು ಸಾವಿನ ಚಕ್ರದಿಂದ ದೂರವಾಗಬಹುದು, ಮುಕ್ತಿಯನ್ನ ಪಡಿಬಹುದು ಅಂತ ಹೇಳ್ತಾರೆ. ಅಂತಹ ಹಲವಾರು ರಾಮ ಭಕ್ತಿ ಗೀತೆಗಳನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀವಿ. ಇನ್ನಷ್ಟು ಗೀತೆಗಳನ್ನ ಕೇಳೋಣ. ಲಕ್ಷ್ಮಿ ಅವರೇ, ಇಂದು ಅಂತೂ ಅವ್ರಿಗೆ ಇಷ್ಟವಾದಂತಹ ಗೀತೆಯನ್ನು ಹಾಡಿದ್ರು. ಭಕ್ತಿ ಗೀತೆಗಳಲ್ಲಿ ನಿಮಗೆ ಇಷ್ಟವಾದ ಗೀತೆ ಯಾವುದು? ನನಗೂ ಅದೇ ತುಂಬಾ ಗೀತೆಗಳಿದೆ. ಅದರಲ್ಲಿ ಒಂದು ಹಾಡ್ತೀನಿ, ರಾಮನಾಮ ಪಾಯಸಕ್ಕೆ ಕೃಷ್ಣನಾಮ ಸಕ್ಕರೆ ಅಂತ. ಎಷ್ಟು ಸುಂದರವಾದ ಸಾಹಿತ್ಯ ಅಂದರೆ, ಇಡೀ ಆ ಗೀತೆಯಲ್ಲಿ ಒಂದು ಅಡಿಗೆ ಮಾಡಬೇಕಾದ್ರೆ ಪ್ರತಿಯೊಂದು ಒಂದು ಇಂಗ್ರೀಡಿಯೆಂಟ್ನಲ್ಲಿ ಅದನ್ನು ಸೇರಿಸಿದ್ದಾರೆ. ಅಂದರೆ ಒಮ್ಮನ ಗೋಧಿಯ ತಂದು ವೈರಾಗ್ಯ ಕಲ್ಲಲ್ಲಿ ಬೀಸಿ, ಸುಮ್ಮನೆ ಸಜ್ಜಿಗೆ ತೆಗೆದು ಗಮ್ಮನೆ ಶಾವಿಗೆಯ ಹೊಸೆ ಇರೋ, ಪ್ರತಿಯೊಂದರಲ್ಲೂ ಆ ರಾಮನಾಮ ಕೃಷ್ಣನಾಮ ಬೆರೆಸಿ ಇರೋವಂಥ ಒಂದು ಒಳ್ಳೆ ಸಾಹಿತ್ಯ. ಅದನ್ನು ಹಾಡ್ತೀವಿ. ರಾಮನಾಮ ಪಾಯಸಕ್ಕೆ ಕೃಷ್ಣನಾಮ ಸಕ್ಕರೆ, ರಾಮನಾಮ ಪಾಯಸಕ್ಕೆ ಕೃಷ್ಣನಾಮ ಸಕ್ಕರೆ, ವಿಠಲನಾಮ ತುಪ್ಪವ ಕಲಸಿ ಬಾಯ ಚಪ್ಪರಿಸಿರೋ. ಓ ರಾಮನಾಮ ಪಾಯಸಕ್ಕೆ ಕೃಷ್ಣನಾಮ ಸಕ್ಕರೆ, ಒಮ್ಮನ ಗೋಧಿಯ ತಂದು ಒಮ್ಮನ ಗೋಧಿಯ ತಂದು ವೈರಾಗ್ಯ ಕಲ್ಲಲ್ಲಿ ಬೀಸಿ, ಸುಮ್ಮನೆ ಸಜ್ಜಿಗೆ ತೆಗೆದು ಗಮ್ಮನೆ ಶಾವಿಗೆಯ ಹೊಸೆ ಇರೋ. ರಾಮನಾಮ ಪಾಯಸಕ್ಕೆ ಕೃಷ್ಣನಾಮ ಸಕ್ಕರೆ, ವಿಠಲನಾಮ ತುಪ್ಪವ ಕಲಸಿ ಬಾಯ ಚಪ್ಪರಿಸಿರೋ. ರಾಮನಾಮ ಪಾಯಸಕ್ಕೆ ಕೃಷ್ಣನಾಮ ಸಕ್ಕರೆ. ಹಾಡಿನ ಒಂದೊಂದು ಪದದಲ್ಲೂ ಭಕ್ತಿ ರಸ ಚಿಮ್ಮತ್ತೆ. ಲಕ್ಷ್ಮಿಯವರೇ, ಇವಾಗ ಶಾಸ್ತ್ರೀಯ ಸಂಗೀತದ ಜೊತೆ ಹಿಂದೂಸ್ತಾನಿ ಸಂಗೀತ ಕೂಡ ನೀವು ಕಲಿಯೋ ಪ್ರಯತ್ನ ಮಾಡ್ತಿದ್ದೀರಾ. ಇವಾಗ ಕಳೆದ ಒಂದು 6 ತಿಂಗಳಿಂದ ನನಗೆ ಚಿಕ್ಕ ವಯಸ್ಸಿಂದಾನು, ಹಿಂದೂಗೂ ಅಷ್ಟೇ ನನಗೂ ಅಷ್ಟೇ, ನಮ್ಮ ತಂದೆ ಸ್ಫೂರ್ತಿ ಅಂತ ಹೇಳ್ಬೋದು. ಅವ್ರಿಗೆ ಕೂಡ ಆ ಸ್ಟೈಲ್ ತುಂಬಾ ಇಷ್ಟ ಆಗ್ತಿತ್ತು. ನಮ್ಗೆ ಹಾಡಿ ತೋರಿಸ್ತಾ ಇದ್ರು, ಕಂಪೇರ್ ಮಾಡಿ ಈ ರಾಗ ನಮ್ಮಲ್ಲಿ ಹೀಗೆ, ಹಿಂದೂಸ್ತಾನಿಯಲ್ಲಿ ಹೀಗೆ. ಸೊ ಮುಂಚೆಯಿಂದಾನೇ ನಮಗೆ ಹಿಂದೂಸ್ತಾನಿ ಬಗ್ಗೆ ಒಲವಿತ್ತು. ಅದನ್ನ ಇವಾಗ ನಾನು ಕಲೀಲೇಬೇಕು ಅಂತ ಆಸೆ ಪಟ್ಟು ಪಂಡಿತ್ ಪರಮೇಶ್ವರ್ ಹೆಗಡೆ ಅವ್ರ ಹತ್ರ ಈಗ ಕಲಿತಾ ಇದ್ದೀನಿ. ಅದು ಕೂಡ ಸಾಂಗವಾಗಿ ನಡೀತಾ ಇದೆ. ಕೊನೆಯದಾಗಿ ಯಾವ ಗೀತೆ ಹಾಡ್ತಾ ಇದ್ದೀರಾ? ಕೊನೆಯದಾಗಿ ಅಂದರೆ ತಾರಕ ಬಿಂದಿಗೆ ನಾ ನೀರಿಗೆ ಹೋಗುವೆ ತಾರೆ ಬಿಂದಿಗೆಯ ಅನ್ನೋದು. ಇದು ಅಷ್ಟೇ ಒಂದು ಸುಂದರವಾದ ಸಾಹಿತ್ಯ ಇರುವಂಥದ್ದು. ಅಂದರೆ ಗೋವಿಂದನೆಂಬೋ ಗುಣವುಳ್ಳ ನೀರಿಗೆ ತಾರೆ ಬಿಂದಿಗೆಯ, ಆವಾವ ಪರಿಯಲ್ಲಿ ಅಮೃತದ ಪಾನಕ್ಕೆ ತಾರೆ ಬಿಂದಿಗೆ. ಹೀಗೆ ತುಂಬ ಪುರಂದರದಾಸರ ಆ ದೇವನಾಮಗಳಲ್ಲಿ ವಿಶೇಷತೆನೇ ಹಾಗೆ. ಬಹಳ ಒಳ್ಳೆಯ ಒಂದು ದೇವನಾಮ, ಅದನ್ನು ಹಾಡ್ತೀವಿ. ಓಕೆ. ತಾರಕ ಬಿಂದಿಗೆ ನಾನೀರಿ ಹೋಗುವೆ ತಾರೆ ಬಿಂದಿಗೆಯ, ತಾರಕ
ಒಡೆದರೆ ಒಂದೇ ಕಾಸು ತಾರೆ ಬಿಂದಿಗೆಯ ತಾರಕ್ಕ ಬಿಂದಿಗೆ ನಾನೀರಿಗೋಗುವೆ ತಾರೆ ಬಿಂದಿಗೆಯ. ರಾಮನಾಮವೆಂಬ ರಸವುಳ್ಳ ನೀರಿಗೆ ತಾರೆ ಬಿಂದಿಗೆಯ ರಾಮನಾಮವೆಂಬ ರಸವುಳ್ಳ ನೀರಿಗೆ ತಾರೆ ಬಿಂದಿಗೆಯ ಕಾವಿನಿಯರ ಕೂಳೆ ಏಕಾಂತವಾಡೇನು ತಾರೆ ಬಿಂದಿಗೆಯ ಕಾವೇರಿಯರ ಕೂಡೆ ಏಕಾಂತವಾಡೇನು ತಾರೆ ಬಿಂದಿಗೆಯ ತಾರಕ್ಕ ಬಿಂದಿಗೆ ನಾನೀರಿಗೋಗುವೆ ತಾರೆ ಬಿಂದಿಗೆಯ. ಗೋವಿಂದನೆಂಬುವ ಗುಣವುಳ್ಳ ನೀರಿಗೆ ತಾರೆ ಬಿಂದಿಗೆಯ ಗೋವಿಂದನೆಂಬುವ ಗುಣವುಳ್ಳ ನೀರಿಗೆ ತಾರೆ ಬಿಂದಿಗೆಯ ಆವಾವ ಪರಿಯಲ್ಲಿ ಅಮೃತದ ಪಾನಕ್ಕೆ ತಾರೆ ಬಿಂದಿಗೆಯ ಆವಾವ ಪರಿಯಲ್ಲಿ ಅಮೃತದ ಪಾನಕ್ಕೆ ತಾರೆ ಬಿಂದಿಗೆಯ ತಾರಕ್ಕ ಬಿಂದಿಗೆ ನಾನೀರಿಗೋಗುವೆ ತಾರೆ ಬಿಂದಿಗೆಯ. ಇಂದು ಮಾಧವನ ಘಟ್ಟಕ್ಕೆ ಹೋಗುವೆ ತಾರೆ ಬಿಂದಿಗೆಯ ಬಿಂದು ಮಾಧವನ ಘಟ್ಟಕ್ಕೆ ಹೋಗುವೆ ತಾರೆ ಬಿಂದಿಗೆಯ ಪುರಂದರ ವಿಠಲಗೆ ಅಭಿಷೇಕ ಮಾಡುವೆ ತಾರೆ ಬಿಂದಿಗೆಯ ಪುರಂದರ ವಿಠಲಗೆ ಅಭಿಷೇಕ ಮಾಡುವೆ ತಾರೆ ಬಿಂದಿಗೆಯ ತಾರಕ್ಕ ಬಿಂದಿಗೆ ನಾನೀರಿಗೋಗುವೆ ತಾರೆ ಬಿಂದಿಗೆಯ ಬಿಂದಿಗೆ ಒಡೆದರೆ ಒಂದೇ ಕಾಸು ತಾರೆ ಬಿಂದಿಗೆಯ ತಾರಕ್ಕ ಬಿಂದಿಗೆ ನಾನೀರಿಗೋಗುವೆ ತಾರೆ ಬಿಂದಿಗೆಯ ತಾರೆ ಬಿಂದಿಗೆಯ ತಾರೆ ಬಿಂದಿಗೆಯ. ಅದ್ಭುತ ಗಾಯನವನ್ನ ತೋರಿಸ್ಕೊಟ್ರಿ. ಬಹಳ ಓಕೆ ಧನ್ಯವಾದಗಳು. ಲಕ್ಷ್ಮಿ, ಕೊನೆಯದಾಗಿ ನಿಮ್ಮ ಮುಂದಿನ ಫ್ಯೂಚರ್ ಪ್ಲಾನ್ಸ್ ಏನಿದೆ? ಅಂದ್ರೆ ಏನಾದರೂ ಇಂತಹದ್ದನ್ನೇ ಸಾಧಿಸಬೇಕು ಅನ್ನೋ ಕನಸುಗಳಿದೆಯಾ? ಹೇಗೆ? ಖಂಡಿತ ಇದೆ. ಶಾಸ್ತ್ರೀಯ ಸಂಗೀತದಲ್ಲಿ ನಮ್ಮಿಬ್ಬರದ್ದು ಒಂದು ಪ್ರೈವೇಟ್ ಆಲ್ಬಮ್ಸ್ ರಿಲೀಸ್ ಮಾಡಬೇಕು ಅನ್ನೋದೊಂದು ಆಸೆ ಇದೆ. ಹಾಗೆ ಒಂದು ಮ್ಯೂಸಿಕ್ ಸ್ಕೂಲ್ ಓಪನ್ ಮಾಡಬೇಕು ಅನ್ನೋದು ಆಸೆ ಇದೆ. ನೋಡಬೇಕು, ದೇವರ ದಯೆ, ಗುರುಗಳ ಆಶೀರ್ವಾದ ಅದು ಆದಷ್ಟು ಬೇಗ ಆಗಲಿ, ಆದಷ್ಟು ಬೇಗ ನೆರವೇರಬೇಕು ಅನ್ನೋದು ನಮ್ಮ ಆಸೆ. ದೇವರ ಹತ್ರ. ಓಕೆ, ಇಂದು ನೀವಿಬ್ರು ಮೊದಲಿಂದಲೂ ಕೂಡ ಒಟ್ಟೊಟ್ಟಿಗೆ ಆಡ್ತಾ ಬರ್ತಾ ಇದ್ದೀರಾ, ಒಂದೇ ಸಲ ಕಾಂಪಿಟೇಷನ್ ಹೋಗ್ತೀರಾ, ಇಬ್ರು ಕೂಡ ಪಾರ್ಟಿಸಿಪೇಟ್ ಮಾಡ್ತೀರಾ. ನಿಮಗೆ ಅನ್ಸೋ ಪ್ರಕಾರ ನಿಮ್ಮ ಅಕ್ಕ ಹಾಗೆ ನಿಮ್ಮ ಹಾಡುಗಾರಿಕೆಯಲ್ಲಿ ಏನ್ ವ್ಯತ್ಯಾಸ ಕಾಣ್ತೀರಾ? ಆ್ಯಕ್ಚುಲಿ ಇಬ್ಬರದು ವಾಯ್ಸು ಸಂತೀಸ್ ಎಲ್ಲ ಸೇಮ್ ಬರುತ್ತೆ. ಸೊ ಎಷ್ಟೋ ಜನಕ್ಕೆ ಇದು ಇಂದುದೋ ಲಕ್ಷ್ಮಿದೋ ಅಂತ ಗೊತ್ತೇ ಆಗಲ್ಲ. ಸಿಮಿಲಾರಿಟೀಸ್ ತುಂಬ ಇದೆ ನಮ್ಮಿಬ್ಬರಲ್ಲೂ ವಾಯ್ಸಲ್ಲೂ.
ಸ್ವಲ್ಪ ಡಿಫ್ರೆನ್ಸ್ ಏನಿದೆ ನಮ್ಮಿಬ್ಬರಲ್ಲಿ ಅಂತಂದರೆ ಆ್ಯಕ್ಚುಲಿ ಕಷ್ಟ, ಇಬ್ಬರದು ಒಂದೇ ಥರ ಇದೆ. ಹೇಳ್ಬೇಕಂದ್ರೆ ಪ್ಯಾರ್ಗೆ ಆಗ್ಬಿಟ್ಟೈತೆ ಹಾಡು. ಎಷ್ಟೋ ಜನ ನಾನು ಹಾಡಿದ್ದೀನಿ ಅನ್ಕೊಂಡು ನನಗೆ ಕೇಳಿದ್ದಾರೆ, ನನ್ನ ಹತ್ರ ಬಂದು ಕೇಳ್ತಿದ್ರು, ನಿಮ್ಮ ಅಕ್ಕ ಅಲ್ವಾ ಅದನ್ನ ಹಾಡಿರೋದು, ನಿಮ್ಮ ಅಕ್ಕ ಅಲ್ವಾ ಅಂತ. ನಾನು ಅವಳದ್ದು ನಾನು ಅನ್ಕೋತಾರೆ. ಬಟ್ ವಾಯ್ಸಲ್ಲಿ ಡಿಫ್ರೆನ್ಸ್ ಅಂದರೆ ನಂದು ಸ್ವಲ್ಪ ಶ್ರಿಲ್ ಇದೆ, ಅವಳು ಸ್ವಲ್ಪ ಸಾಫ್ಟ್ ಇದೆ, ಅಷ್ಟು ವೋಕಲ್ ಡಿಫ್ರೆನ್ಸ್ ಅಷ್ಟೇ ಹೇಳ್ಬೋದು. ಸಿಂಗಿಂಗ್ ಸ್ಟೈಲ್ ಆಲ್ಮೋಸ್ಟ್ ಇಬ್ರದ್ದು ಒಂದೇ. ಓಕೆ, ಸೊ ನಿಮ್ಮ ಯಶಸ್ಸು ಕೂಡ ಹಾಗೆ ಒಂದಾಗಿ ಸಾಗ್ತಾ ಇರಿ. ನಿಮ್ಮ ಮುಂದಿನ ಎಲ್ಲ ಏನು ಪ್ಲಾನ್ಸ್ ಇದೆ ಎಲ್ಲದಕ್ಕೂ ಕೂಡ ಬಹಳ ಬೆನ್ನ ಹಿಂದೆನೇ ಇರಲಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ನಮಗೂ ಕೂಡ ಸುವರ್ಣ ನ್ಯೂಸ್ ಚಾನಲ್ ಇವತ್ತು ನಮ್ಮ ಒಂದು ಹೇಗೆ ನಡೆದು ಬಂದ್ವಿ ಅನ್ನೋದನ್ನೆಲ್ಲ ಹಂಚ್ಕೊಳ್ಳೋಕೆ ತುಂಬ ಖುಷಿ ಆಯಿತು. ಸೊ ಇಂಥ ರಾಮನವಮಿ ದಿನ ನಮ್ಮ ಮನಸ್ಸಿನ ಮಾತುಗಳನ್ನು ಹೇಳ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ರಿ. ಬಹಳ ಧನ್ಯವಾದಗಳು ನಿಮಗೂ ಕೂಡ. ಥ್ಯಾಂಕ್ ಯು ಸೊ ಮಚ್ ಕಣ್ವಿ ಅವರೇ, ಜೋಶಿ ಅವರೇ, ನಿಮಗೂ ಕೂಡ ಧನ್ಯವಾದ. ಸೊ ವೀಕ್ಷಕರೇ, ಇದು ರಾಮನವಮಿಯ ಪ್ರಯುಕ್ತ ವಿಶೇಷ ಕಾರ್ಯಕ್ರಮ. ರಾಮನ ಆಶೀರ್ವಾದ ನಿಮ್ಮೆಲ್ಲರ ಮೇಲಿರಲಿ ಅಂತ ಹೇಳ್ತಾ ಈ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7. ಮರುಗೇಲರ